ಹೇಳ್ದಾಗ ಹೇಳಿದ್ರೆ ನಮ್ಗೆ ಈ ಮನೆಯಲ್ಲಿ ಜಾಗ ಸಿಗುತ್ತೆ, ಇಲ್ಲದೆ ಇದ್ರೆ ಬೀದಿ ಪಾಲ್ ಹಾಕ್ಬೇಕಾಗುತ್ತೆ. ನಮ್ಗಿರೋದು ಇದೊಂದೇ ದಾರಿ. ಯೋಚನೆ ಮಾಡು. ಯೋಚನೆ ಮಾಡೋದೇ ಬೇಡ. ದಾರಿ ಇದೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಲ್ವಾ? ಯಾರು ನೀನು? ಏನ್ ತಮಾಷೆ ಮಾಡ್ತಿದೀಯಾ? ನಾನ್ ನಿಮ್ ಜೊತೆ ತಮಾಷೆ ಮಾಡ್ತಾ ಇಲ್ಲ. ನಿಮ್ಮ ಮೊಮ್ಮಗಳನ್ನ ಈ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿ ವಿಶು ನಿಮ್ ಜೊತೆ ತಮಾಷೆ ಮಾಡ್ತಾ ಇದ್ದಾನೆ. ನಿಮಗ್ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು, ಯಾಕೆ ಗೊತ್ತಾಯ್ತು ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ನಾನ್ ನಿಮ್ ಜೊತೆ ಯಾವ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀನೋ ಅದು ಮುಖ್ಯ. ನೀವೇನು ಯೋಚನೆ ಮಾಡಬೇಡಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನೀವು ನಮಗೆ ಯಾಕೆ ಸಹಾಯ ಮಾಡಬೇಕು? ಯಾಕೆಂದ್ರೆ ನಿಮ್ಮ ನನ್ನ ಗುರಿ ಒಂದೇ. ಏನು ಏನ್ ಗುರಿ ಇಟ್ಕೊಂಡಿದ್ಯಾ ನೀನು? ಇಷ್ಟಕ್ಕೂ ಯಾರು ನೀನು? ಶಾಂತನು. ಅದಕ್ಕೇನೀಗ? ಯಾವ ಊರ್ ದಾಸಯ್ಯ ನೀನು? ನಿನ್ ಹೆಸರು ಹೇಳ್ಬಿಟ್ರೆ ನಾವು ನಂಬಿಡ್ಬೇಕಾ? ವಿಷಯ ಹೇಳ್ತೀನಿ, ನಂಬೋದು ಬಿಡೋದು ನಿಮಗೆ ಬಿಟ್ಟು. ನಿಮ್ ಮೇಲೆ ನಮಗ್ ನಂಬಿಕೆ ಇಲ್ಲ. ನಂಬದೇ ಬೇರೆ ದಾರಿನೇ ಇಲ್ಲ ನಿಮ್ಗೆ. ನಾನು ಈಗಿರೋ ಪರಿಸ್ಥಿತಿನಲ್ಲಿ ಯಾರನ್ನೂ ನಂಬಲ್ಲ. ಎಲ್ಲ ದಿನ ಎಲ್ಲ ಕಾಲ ಕೆಲವೊಂದು ಸಾರಿ ನಮ್ಮ ಬದುಕಲ್ಲಿ ಆಕಸ್ಮಿಕವಾಗಿ ಬಂದವರು ತುಂಬಾನೇ ಆಪ್ತ ಆಗ್ತಾರೆ. ನನ್ನ ಪ್ರಕಾರ ನೀವು ನನ್ನನ್ನು ನಂಬದೆ ಬೇರೆ ಗತಿ ಇಲ್ಲ. ವಿಶಾಖ, ಸುಭದ್ರಮ್ಮನವ್ರೆ, ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನಮ್ಮ ಹೆಸರು ನನ್ಗೆ ಎಲ್ಲ ಗೊತ್ತು. ಇಷ್ಟೆಲ್ಲ ನಿಮ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂದ್ರೆ ನೀವು ನನ್ನ ನಂಬಲೇಬೇಕು. ಸರಿ, ಈಗ ನಾನು ಹೇಳಿದಷ್ಟು ನೀವು ಮಾಡಿ.
ಇಷ್ಟೊಂದು ಹುಡುಕ್ತಾ ಇದ್ದೀರಾ? ಏನಾದರೂ ಅಮೂಲ್ಯವಾದದ್ದನ್ನು ಕಳ್ಕೊಂಡಿದ್ದೀರಾ? ನೀನ್ ಬಂದಿರೋದು ನನಗೆ ಇರಿಟೇಷನ್ ಆಗ್ತಾ ಇದೆ. ಕರೀದೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅಷ್ಟೊಂದು ಕಾಮನ್ ಸೆನ್ಸು ನನಗೆ ಖಂಡಿತ ಇದೆ ವಿಷಯ. ನಾನೇನು ಕರೀದೆ ಬಂದಿಲ್ವಲ್ಲ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರ ವಿಷಯ? ನನಗೆ ಇನ್ವಿಟೇಷನ್ ಬಂದು ತುಂಬಾ ದಿನ ಆಯ್ತು. ಯಾರು ಇನ್ವಿಟೇಷನ್ ಕೊಟ್ಟಿದ್ದು? ಇನ್ಯಾರು? ರಾಧಿಕಾ ಅವರು. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ವಿಷಯ? ಅಷ್ಟು ಬೇಗ ಮರ್ತ್ಬಿಟ್ರ? ನಿಮಗೆ ನೆನಪಿನ ಶಕ್ತಿ ತುಂಬಾ ಕಡಿಮೆ ಅನ್ಸುತ್ತೆ. ಹನಿಮೂನ್ನಲ್ಲಿ ಮೀಟ್ ಮಾಡಿದಾಗ ರಾಧಿಕಾ ಅವರೇ ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತ ಪ್ರೀತಿಯಿಂದ ಕರೆದಿದ್ರು. ವಿಶು, ನಾನು ಯಾವಾಗ್ಲೂ ಹೀಗೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರಿ ಕೊಟ್ಬಿಡ್ತೀನಿ. ಆಗ ಅವ್ರ ಮುಗ್ದಲ್ಲಾಗೋ ಆಶ್ಚರ್ಯ ನೋಡಿ ಖುಷಿ ಪಡ್ತೀನಿ. ನಾನು ಬಂದಾಗ ನಿಮ್ ಮುಖದಲ್ಲಾದ ಆಶ್ಚರ್ಯ ನೋಡಿ ಎಂಜಾಯ್ ಮಾಡಿದೆ. ಆದ್ರೆ ಈಗ ನಿಮ್ಮ ಮುಖದಲ್ಲಿ ಏನೋ ಆತಂಕ ಕಾಣಿಸ್ತಿದೆಯಲ್ಲ. ಬಂದಿದ್ದಾಯ್ತು, ಮಾತಾಡ್ಸಿದ್ದಾಯ್ತು. ನೀನಿನ್ ಹೊರಡು. ಮರ್ಯಾದೆಯಿಂದ ಆಚೆ ಹೋದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಮರ್ಯಾದೆ ತೆಗೆದು ಆಚೆ ಕಳಿಸ್ಬೇಕಾಗುತ್ತೆ. ಹೌದು. ಪ್ರಾಣ ಉಳಿಸಿದ ದೋಸ್ತ್ ಜೊತೆ ಈಗ ನಡ್ಕೋತಾರ ವಿಶ್ವ? ಅದೊಂದೇ ಕಾರಣಕ್ಕೆ ನಿನ್ನನ್ನ ಇಲ್ಲಿವರೆಗೂ ಸಹಿಸ್ಕೊಂಡಿರೋದು. ಇಲ್ಲ ಅಂದಿದ್ರೆ ನೀನ್ ಈ ಜಾಗದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಹೊರಡು. ವಿಶು, ಅದೇನಾಗಿದೆ ಅಂದ್ರೆ ನನ್ನ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಡ್ರೈವರು ರಿಪೇರಿ ಮಾಡಿಸ್ಕೊಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ. ಅವನ್ ಬರೋವರೆಗೂ ನಾನಿದ್ದೆ. ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ದಿರೋರು ಒಂದು ನಿಮಿಷ ಕೂಡ ಈ ಮನೆಯಲ್ಲಿ ಇರಬಾರ್ದು. ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ. ಬಾ. ನಿನಗೆ ಹೇಳ್ತಾ ಇರೋದು ಬಾ. ರಾಧಿಕಾ, ಇವ್ರನ್ನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ. ರೀ, ನೀವಿವತ್ತು ಎಲ್ಲೂ ಹೊರಗಡೆ ಹೋಗೋದ್ ಬೇಡ ರೀ. ರಾಧಿಕಾ, ಅವ್ರ ಕಾರ್ ಕೆಟ್ಟೋಗಿದೆ. ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ. ರೀ, ಯಾಕೋ ಗೊತ್ತಿಲ್ಲ, ನೀವಿವತ್ತು ನನ್ನ ಜೊತೆನೇ ಇರಬೇಕು ಅಂತ ನನ್ಗನಿಸ್ತಾ ಇದೆ. ದಯವಿಟ್ಟು ಎಲ್ಲೂ ಹೋಗ್ಬೇಡ್ರಿ, ನನ್ನ ಜೊತೆನೇ ಇರಿ. ರಾಧಿಕಾ, ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ?
ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಬೇಗ ಬಂದ್ಬಿಡ್ತೀನಿ. ಬೇಡ ರೀ, ನೀವಿಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ರಾಧಿಕಾ, ಹಠ ಮಾಡಬೇಡ. ಅಲ್ಲ ಬಂದ, ಎಲ್ರನ್ನ ಪರಿಚಯ ಮಾಡ್ಕೊಂಡ, ಉದ್ದುದ್ದ ಡೈಲಾಗ್ ಹೊಡೆದ, ಹೊರಟೋದ. ಅಲ್ಲ ಅವನು ಯಾರು, ಯಾಕೆ ಬಂದ, ಹೇಗೆ ಬಂದ, ವಿಷಯಗೂ ಅವನಿಗೂ ಏನು ಸಂಬಂಧ ಅದೇ ಗೊತ್ತಾಗ್ತಿಲ್ವಲ್ಲ. ನೋಡೋದಕ್ಕೂ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಅದು ನಿಜ ಬಿಡು. ಅಲ್ಲ ನಮ್ಮ ಸಂಬಂಧಿಕರಲ್ಲಿ ಯಾರನ್ನಾದ್ರೂ ನೋಡಿದ್ ನೆನಪಿದೆಯಾ ನಿನಗೆ? ನೋಡಿ, ನಾನೊಂದು ನೋಡ್ತಿರೋದು ಫಸ್ಟ್ ಟೈಮೇ. ಅಲ್ಲ ಯಾಕೆ ಕೇಳಿದೆ ಅಂದರೆ, ಅವನು ಬಂದು ಮಾತಾಡಿ ಹೋದ ರೀತಿ ನೋಡಿದ್ರೆ ತುಂಬ ಖಿಲಾಡಿ ಥರ ಕಾಣಿಸ್ತಾನ ಅವನು. ಅಥವಾ ನಮ್ಮ ರಾಧಿಕಾಗೆ ಏನಾದರೂ ಪರಿಚಯ ಇದ್ದವನ? ಹೋಗೋಣ, ಅದೇ ಇರುತ್ತಲ್ಲ, ಹಳೆ ಪ್ರೀತಿ, ಹಳೆ ಪ್ರೇಮ, ಮೊದಲ ನೋಟ, ಮೊದಲ ಪ್ರಿಯತಮ. ಯಾಕೆ? ಯಾಕೋ ಏನಾಯ್ತು? ನೀವು ಸರಿಯಾಗಿ ಹೇಳಿದ್ರಿ. ಆ ಮುಸುಡಿಗೆ ಮೊದಲ ಪ್ರೇಮ, ಮೊದಲ ಪ್ರೀತಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ ಡ್ಯಾಡ್, ಬೇಲಿ ಹೂಗೆ ಸುವಾಸನೆ ಇರ್ಬೋದು, ಹಾಗಂತ ಅದನ್ನ ಯಾರಾದ್ರೂ ಕಿತ್ಬಿಟ್ಟು ಮುಡ್ಕೋತಾರ? ಇಲ್ಲ ತಾನೆ. ಅದು ಅಲ್ಲೇ ಹುಟ್ಟಿ ಅಲ್ಲೇ ಉದುರೋಗ್ಬೇಕು. ಆದ್ರೆ ವಿಷು ದಡ್ಡ ಕೆತ್ತಿ ಕಿವಿಗಿಟ್ಕೊಂಡ. ಪ್ರದೀಪ, ಹಾಗೆಲ್ಲ ಧರ್ಮಾಧಿಕಾರಣಿ ಬಗ್ಗೆ ಕೇವಲವಾಗಿ ಮಾತಾಡಬೇಡ ನೀನು. ಡ್ಯಾಡ್, ನಮ್ಮ ಮನೆ ಹೊಸಲು ತುಳಿಯೋದಕ್ಕೂ ಯೋಗ್ಯತೆ ಇಲ್ಲ ರಾಧಿಕಾಂಗೆ. ಅವಳನ್ನ ಧರ್ಮಾಧಿಕಾರಣಿ ಅಂತ ಇದ್ರಾ? ದಯವಿಟ್ಟು ಅವಳನ್ನ ಧರ್ಮಾಧಿಕಾರಣಿ ಅನ್ಬೇಡಿ ಪ್ಲೀಸ್. ಅದಿರ್ಲಿ, ಈಗ ಬಂದು ಹೋದ್ನಲ್ಲ, ಅವನನ್ನು ನಂಬಕ್ಕಾಗಲ್ಲ. ಅವನ ಮೇಲೆ ಒಂದು ಕಣ್ಣಿಟ್ಟಿರು, ಏನೋ? ಓಕೆ ಡ್ಯಾಡ್. Will you please stop this nonsense? ಓ, ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ನಾನು ನಿಮ್ ಜೊತೆ ಮಾತಾಡ್ಬೇಕು ಅಲ್ವಾ? ಓಕೆ, ಚಾರ್ ಬಾತ್ ಕರ್ ಲೆಂಗೆ.
ನೀವು ಡ್ರೈವಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ನನಗಂತೂ ತುಂಬಾ ಕಂಫರ್ಟೇಬಲ್ ಫೀಲ್ ಆಗ್ತಿದ್ಯಪ್ಪ. ಯಾಕೆ ನೀವು ಡ್ರೈವರ್ ಇಟ್ಕೊಂಡಿಲ್ವಾ? ಓ, ನೀವೇ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತೀರಾ, ನಿಮ್ಗೆ ಯಾಕೆ ಡ್ರೈವರ್ ಬೇಕು ಹೇಳಿ? ಅದು ಅಲ್ಲದೆ ಡ್ರೈವರ್ ಇಲ್ದೇ ಇರೋದಕ್ಕೆ ತಾನೆ ನೀವು ನನ್ನ ಜೊತೆ ಬರೋ ಹಾಗಾಯ್ತು. ವಿಶು, ನೀವು ಗೋವಾದಲ್ಲಿ ಸಿಕ್ಕಿದಾಗ ಅಲ್ಲಿರೋ ನಮ್ಮ ಮನೆಗೆ ಕರೆದೆ, ನಿಮಗೆ ಬರೋಕ್ಕಾಗಿಲ್ಲ. ಸದ್ಯ ಈಗ ಬೆಂಗಳೂರು ಮನೆಗಾದ್ರೂ ಬರ್ತಾ ಇದ್ದೀರಲ್ಲ, ಹನಿಮೂನಲ್ಲಿರುವಾಗ ನಿಮ್ಮನೆ ಬರೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ಕೂಡ ಇಷ್ಟ ಇಲ್ಲ. ಆದ್ರೆ ಟೈಮ್ ಬಂದಾಗ ಬರ್ಲೇಬೇಕಾಗುತ್ತೆ. ಈಗ ಬರ್ತಾ ಇದ್ದೀರಲ್ಲ ಹಾಗೆ. ಇನ್ನು ಎಷ್ಟು ದೂರ ಇದೆ ನಿಮ್ಮನೆ? ಗುರಿ ಮುಟ್ಟೋದಕ್ಕೆ ಸ್ವಲ್ಪ ದೂರ ಇದೆ ಅಷ್ಟೇ. ಈ ಸಮಯ ಆನಂದಮಯ, ನರೆರರ ನರರರ ನರರರ, ಈ ಸಮಯ ಆನಂದಮಯ, ಲಲಲಲ